ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಏಪ್ರಿಲ್ ತಿಂಗಳ 22ನೇ ತಾರೀಕಿನ ಸೋಮವಾರದ ದೇವರ ವಾಕ್ಯವು, ನಿಮ್ಮ ನೆರೆಹೊರೆಯವರನ್ನು ಪ್ರೀತಿಸಿರಿ, ಆದರೂ ಶಾಸ್ತ್ರಕ್ಕೆ ಸರಿಯಾಗಿ ನಿನ್ನ ನೆರೆಹೊರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕೆಂಬ ರಾಜಾಜ್ಞೆಯನ್ನು ನೀವು ನೆರವೇರಿಸುತ್ತಿದ್ದರೆ ನೀವು ಒಳ್ಳೆಯದನ್ನು ಮಾಡುವವರು. ಯಾಕೋಬನು 2:8. ಪ್ರೀತಿಯಿಂದ ಮಾತ್ರ ಇಡೀ ಜಗತ್ತು ಕಾರ್ಯನಿರ್ವಹಿಸುತ್ತದೆ. 9 ತಿಂಗಳ ಕಾಲ ತುಂಬ ತ್ಯಾಗ ಮತ್ತು ಪ್ರೀತಿಯಿಂದ ತನ್ನ ಮಗುವನ್ನು ತನ್ನ ಹೊಟ್ಟೆಯಲ್ಲಿ ಹೆರುತ್ತಾಳೆ. ಅದು ಹುಟ್ಟಿದ ನಂತರ ಅವಳು ತಾಯಿಯ ಹಾಲಿನೊಂದಿಗೆ ಮಗುವನ್ನು ಪೋಷಿಸುತ್ತಾಳೆ. ತಾಯಿ ತನ್ನ ಅಪರಿಮಿತ ಪ್ರೀತಿಯನ್ನು ಮಗುವಿನ ಮೇಲೆ ಧಾರೆ ಎರೆಯುತ್ತಾಳೆ. ಅನಾರೋಗ್ಯದಲ್ಲಿರುವ ಮಗುವನ್ನು ಅವಳು ಬಹಳ ಕಾಳಜಿ ವಹಿಸುತ್ತಾಳೆ ಮತ್ತು ಅದನ್ನು ಉತ್ತಮ ರೀತಿಯಲ್ಲಿ ಬೆಳೆಸುತ್ತಾಳೆ. ಕರ್ತನಾದ ಯೇಸು ತಾಯಿಯ ಪ್ರೀತಿಯಂತೆ ದೈವಿಕ ಪ್ರೀತಿಯನ್ನು ಭೂಮಿಗೆ ತಂದನು. ಅವನು ಹೇಳುತ್ತಾನೆ, ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು. ಯೆಶಾಯ 66:13. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೆ ನಿನ್ನನ್ನು ಮರೆಯೆ. ಯೆಶಾಯ 49:15. ನಮ್ಮ ಯೆಹೋವ ದೇವನಿಂದ ಅಂತಹ ಪ್ರೀತಿಯನ್ನು ಪಡೆದ ನಾವು ಅದನ್ನು ಇತರರಿಗೆ ತೋರಿಸಬೇಕು. ಹೊಸ ಒಡಂಬಡಿಕೆಯಲ್ಲಿ ಪ್ರೀತಿಯ 2 ಆಜ್ಞೆಗಳಿವೆ. ಮೊದಲನೆಯದಾಗಿ ನೀವು ಕರ್ತನನ್ನು ಪ್ರೀತಿಸಬೇಕು. ಎರಡನೆಯದಾಗಿ ನೀವು ನಿಮ್ಮ ನೆರೆಯವರನ್ನು ಪ್ರೀತಿಸಬೇಕು. ಸತ್ಯವೇದವು ಹೇಳುತ್ತದೆ, ಒಬ್ಬನು ತಾನು ದೇವರನ್ನು ಪ್ರೀತಿಸುತ್ತೇನೆಂದು ಹೇಳಿ ತನ್ನ ಸಹೋದರನನ್ನು ದ್ವೇಷಿಸಿದರೆ ಅವನು ಸುಳ್ಳುಗಾರನಾಗಿದ್ದಾನೆ. ತಾನು ಕಂಡಿರುವ ತನ್ನ ಸಹೋದರನನ್ನು ಪ್ರೀತಿಸದವನು ತಾನು ಕಾಣದಿರುವ ದೇವರನ್ನು ಪ್ರೀತಿಸಲಾರನು. 1 ಯೋಹಾನನು 4:20. ಕರ್ತನಾದ ಯೇಸು ಹೇಳಿದನು, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೆ ಏನು ಹೊಗಳಿಕೆ ಬಂದಿತು? ಪಾಪಿಷ್ಠರು ಸಹ ತಮಗೆ ಪ್ರೀತಿ ತೋರಿಸುವವರನ್ನು ಪ್ರೀತಿಸುತ್ತಾರಲ್ಲ. ನಿಮಗೆ ಮೇಲನ್ನು ಮಾಡುವವರಿಗೆ ನೀವು ಮೇಲನ್ನು ಮಾಡಿದರೆ ನಿಮಗೆ ಏನು ಹೊಗಳಿಕೆ ಬಂದಿತು? ಪಾಪಿಷ್ಠರು ಸಹ ಹಾಗೆ ಮಾಡುತ್ತಾರಲ್ಲ. ಅವರು ನಮಗೂ ಸಾಲ ಕೊಟ್ಟರೆಂದು ನೀವು ಯಾರಿಗಾದರೂ ಸಾಲ ಕೊಟ್ಟರೆ ನಿಮಗೆ ಏನು ಹೊಗಳಿಕೆ ಬಂದಿತು? ಪಾಪಿಷ್ಠರು ಸಹ ತಾವು ಕೊಟ್ಟಷ್ಟು ತಮಗೆ ತಿರುಗಿ ಸಿಕ್ಕಿತೆಂದು ಪಾಪಿಷ್ಠರಿಗೆ ಸಾಲ ಕೊಡುತ್ತಾರಲ್ಲ. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ಲೂಕ 6:32-35. ಒಬ್ಬ ವಕೀಲನು ತನ್ನನ್ನು ತಾನು ಸಮರ್ಥಿಸಿಕೊಳ್ಳಲು ಬಯಸಿ ಯೇಸುವಿಗೆ ತನ್ನ ನೆರೆಯವನು ಯಾರು ಎಂದು ಕೇಳಿದನು. ಲೂಕ 10:29. ಪ್ರತಿಕ್ರಿಯೆಯಾಗಿ ದೇವರು ಉತ್ತಮ ಸಮಾರ್ಯ ದೃಷ್ಟಾಂತವನ್ನು ಹೇಳಿದನು. ಯೆರಿಕೋಗೆ ಹೋಗುವ ದಾರಿಯಲ್ಲಿ ಅರ್ಧ ಸತ್ತವನಿಗೆ ಸಹಾಯ ಮಾಡಲು ಯಾಜಕನಾಗಲಿ ಅಥವಾ ಲೇವಿಯನಾಗಲಿ ಮುಂದೆ ಹೋಗಲಿಲ್ಲ. ಆದರೆ ಅಸ್ಪೃಶ್ಯ ಮತ್ತು ಕೆಳಜಾತಿ ಎಂದು ಪರಿಗಣಿಸಲ್ಪಟ್ಟ ಒಬ್ಬ ಸಮಾರ್ಯನು ಮಾತ್ರ ಮುಂದೆ ಹೋಗಿ ಅವನಿಗೆ ಸಹಾಯ ಮಾಡಿದನು. ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಲೂಕ 10:34. ಪ್ರೀತಿಯು ಕರುಣೆಗೆ ಆಧಾರವಾಗಿದೆ ಮತ್ತು ಕರುಣೆಯು ಇತರರಿಗೆ ಸಹಾಯ ಮಾಡಲು ನಿಮ್ಮ ಹೃದಯವನ್ನು ತೆರೆಯುತ್ತದೆ. ಇದು ತ್ಯಾಗ.
ಇಂದು ಅನೇಕರು ತಮ್ಮ ಪ್ರೀತಿಯನ್ನು ಸಮಾಜದಲ್ಲಿ ಅದೇ ಮಟ್ಟದಲ್ಲಿ ಇರುವವರಿಗೆ ಮಾತ್ರ ವಿಸ್ತರಿಸುತ್ತಾರೆ ಅಥವಾ ವಿದ್ಯಾವಂತರಿಗೆ. ಕರ್ತನಾದ ಯೇಸು ಹಾಗೆ ಇದ್ದಿದ್ದರೆ ಅವನು ಎಂದಿಗೂ ನಮ್ಮನ್ನು ಹುಡುಕಿಕೊಂಡು ಬರುತ್ತಿರಲಿಲ್ಲ. ದೇವರ ಮಕ್ಕಳೇ, ನಿಮ್ಮ ದೈವಿಕ ಪ್ರೀತಿಯನ್ನು ನೀವು ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ತೋರಿಸಿರಿ. ಪರಲೋಕದಲ್ಲಿ ನಿಮಗೆ ದೊಡ್ಡ ಪ್ರತಿಫಲವಿದೆ. ನೆನಪಿಡಿರಿ, ಅತಿಥಿ ಸತ್ಕಾರ ಮಾಡುವುದನ್ನು ಮರೆಯಬೇಡಿರಿ. ಅದನ್ನು ಮಾಡುವಲ್ಲಿ ಕೆಲವರು ತಿಳಿಯದೆ ದೇವದೂತರನ್ನು ಸತ್ಕರಿಸಿದ್ದಾರೆ. ಇಬ್ರಿಯರಿಗೆ 13:2. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.